ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ಹೇ ಆಲ್ಕವ, ಎಲ್ಲ ನಮ್ಮ ರಾಜ ಹೇಗಿದ್ದೀರಾ? ಈಗಲೇ ಬರ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಫೋನ್ ಮಾಡಿದ್ಯಾ? ನೀವಿನ್ನೂ 2 ದಿವಸ ಇದ್ದು ಹಾಯಾಗಿ ಬಂದ್ರಿ, ಈ ಸಿಂಹಾದ್ರಿ ಮನೇಲಿ ಏನು ಕಮ್ಮಿ ಆಗಲ್ವೇ ಎಂದು ಅಜ್ಜಿ ಹೇಳೋದು ಕೇಳಿದೆ ಇನ್ನಷ್ಟು ಅಳಲು ಶುರು ಮಾಡಿದ್ಲು. ಏನೇ ಹೇಳ್ತಾ ಇದ್ಯಾ? ಯಾಕೆ ಅಳ್ತಾ ಇದ್ಯಾ ಎಂದು ಅಜ್ಜಿ ಕೇಳಿದಾಗ ಇದ್ದ ಗಿರಿಜಾ ಕೂಡ ಗಾಬರಿಯಿಂದ ನೋಡ್ತಾ ನಿಂತಳು. ಅಜ್ಜಿ, ವಿರಾಜ್ ಸರ್ ಎಲ್ಲೂ ಕಾಣಿಸ್ತಿಲ್ಲ ಎಂದಳು. ಅಜ್ಜಿಗೆ ಒಂದು ಕ್ಷಣ ಗಾಬರಿ ಆಯಿತು. ಏನು ಹೇಳ್ತಾ ಇದೆಯೇ? ಸರಿಯಾಗಿ ನೋಡಿದ್ಯಾ? ನನ್ನ ರಾಜ ಎಲ್ಲಿಗೆ ಹೋಗ್ತಾನೆ? ಅಲ್ಲೇ ಎಲ್ಲೋ ನಿನ್ನ ಆಡ್ಕೊಳ್ತಾನೆ ನೋಡೆ ಎಂದಿತ್ತು. ಇಲ್ಲ ಅಜ್ಜಿ, ಎಲ್ಲ ಕಡೆ ನೋಡಿ ಆಯಿತು, ವಿರಾಜ್ ಸರ್ ಎಲ್ಲೂ ಇಲ್ಲ ಎಂದಳು. ರಾಜ ಎಲ್ಲೂ ಇಲ್ವಾ ಎಂದು ಅಜ್ಜಿ ಹೇಳಿದ ಮಾತು ಕೇಳಿ ಗಿರಿಜಾ ಗಾಬರಿಯಲ್ಲಿ ತನ್ನ ಕೈಲಿದ್ದ ಕಾಫಿ ಕಪ್ ಬೀಳಿಸಿದ್ಲು. ಮನೆಯಲ್ಲಿದ್ದ ವರ್ಷ, ವರುಣ್ ಕೂಡ ಗಾಬರಿಯಿಂದ ನೋಡುವಾಗ ಗಿರಿಜಾ ತಾನು ಕಳುಹಿಸಿದ ಹುಡುಗರಿಗೆ ಕರೆ ಮಾಡಿ ವಿಚಾರಿಸ್ತಾಳೆ. ಆಗ ಅವರು, ಅದು ಅವರಿಬ್ಬರದ್ದು ನಿನ್ನೆ 1 ಮಂತ್ ಆ್ಯನಿವರ್ಸರಿ ಏನೋ ಇತ್ತು ಮೇಡಮ್. ನಾವು ನಿನ್ನೆ ಅವ್ರು ಎಲ್ಲೆಲ್ಲಿ ಹೋದರು, ಎಲ್ಲೆಡೆ ಹೋದ್ವಿ. ಕಡೆಯದಾಗಿ ಹೋಟೆಲ್ ಒಂದರಲ್ಲಿ ಊಟ ಮುಗಿಸಿದ್ರು. ನಾವು ಗಾಡಿಯಲ್ಲೇ ಫಾಲೋ ಮಾಡ್ತಿದ್ವಿ. ಆದರೆ ಈ ಡ್ರೈವರ್ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಬಂದುಬಿಟ್ಟಿದ್ದ. ವಿರಾಜ್ ಸರ್ ಬರೋದಕ್ಕೂ ಇವ್ನ ಗಾಡಿನವ್ರಿಗೆ ಕುತ್ತುವಂತೆ ಗಾಡಿ ತರೋದಕ್ಕೂ ಒಂದೇ ಆಯಿತು. ಪುಣ್ಯಕ್ಕೆ ಅವ್ರಿಗೇನೂ ಆಗಲಿಲ್ಲ, ನಮಗೂ ಏನೂ ಆಗಲಿಲ್ಲ. ಅದೇ ಭಯದಲ್ಲಿ ನಾವು ರೂಮಿಗೆ ಹೋದ್ವಿ. ಬೆಳಿಗ್ಗೆ ಎದ್ದು ಬಂದು ತೋಟದ ಮನೆ ಹತ್ರ ನೋಡಿದ್ರೆ ಸಿರಿ ಮೇಡಮ್ ಅಳ್ತಾ ಸುಬ್ಬಿ ಮತ್ತು ಕೆಂಪ ಹತ್ರ ಏನೋ ಮಾತಾಡ್ತಿದ್ರು. ಏನು ಅಂತ ಗೊತ್ತಾಗಲಿಲ್ಲ. ಈಗಲೇ ಗೊತ್ತಾಗಿದ್ದು ವಿರಾಜ್ ಸರ್ ಅವರು ಕಾಣಿಸ್ತಿಲ್ಲ ಅಂತ ಎಂದು ಪೂರ್ತಿಯಾಗಿ ವಿವರಿಸಿದ್ನು. ನಿನ್ನೆ ನಿಜವಾಗ್ಲೂ ವಿರಾಜ್ಗೆ ಏನೂ ಆಗಿಲ್ಲ ತಾನೆ ಎಂದು ಗಿರಿಜಾ ಕೇಳುವಾಗ ಇಲ್ಲ ಎಂದರು. ಆ ಬಲಮುರಿ ಮೇಲೆ ಕಣ್ಣಿಡಿ. ಅವನಿಗೆ ನನ್ನ ಮಗ ಅಂದರೆ ಆಗೋದಿಲ್ಲ. ಅವನಿಂದ ಏನಾದರೂ ತೊಂದರೆ ಆದರೂ ಆಗುತ್ತೆ, ಅರ್ಥ ಆಯ್ತಾ ಎಂದಳು. ಆಯಿತು ಮೇಡಮ್ ಎಂದವರು ಕರೆ ಕಟ್ ಮಾಡಿದ್ರು. ಅಜ್ಜಿ ಸಿರಿಗೆ ಧೈರ್ಯ ಹೇಳಿ ವಿಚಾರವನ್ನು ಧೀರೇಂದ್ರನಿಗೆ ಕರೆ ಮಾಡಿ ತಿಳಿಸಿದ್ರು. ಕೇಳಿಸಿಕೊಂಡ ಧೀರೇಂದ್ರ ಆಘಾತಗೊಂಡರು. ಏನು ಹೇಳ್ತಾ ಇದ್ದೀರಾ ಅಮ್ಮ ಎಂದು ಕೇಳ್ತಿದ್ದವರಿಗೆ ಗಾಬರಿ ಹೆಚ್ಚಾಯಿತು. ಹೌದಪ್ಪ ಎಂದು ಅಜ್ಜಿ ಹೇಳಿದಾಗ, ಅಮ್ಮ ನಾನು ಈಗಲೇ ಅಲ್ಲಿಗೆ ಹೊರಡ್ತೀನಿ, ನೀವು ಚಿಂತೆ ಮಾಡಬೇಡಿ ಎಂದು ಕರೆ ಕಟ್ ಮಾಡಿದ್ರು. ಅಜ್ಜಿ ಮನಸ್ಸು ಮೊಮ್ಮಗನನ್ನು ನೋಡದೇ ಇರಲು ಸಾಧ್ಯವೇ? ಈಗಂತೂ ಅಸಾಧ್ಯವೆನಿಸಿತು. ಹೀಗಾಗಿ ವರುಣ್ಗೆ ತನ್ನನ್ನು ಕರ್ಕೊಂಡು ಹೋಗು ಎಂದು ಪೀಡಿಸ್ತು. ಆತ ವರ್ಷ ಮತ್ತು ಕ್ಯೂಟಿ ಹಾಗೂ ಪರಿನ ಬಿಟ್ಟು ಅಜ್ಜಿ ಜೊತೆಗೆ ಹೊರಡುವ ವೇಳೆಗೆ ಗಿರಿಜಾ ತಾನೂ ಬರ್ತೀನಿ ಅಂದರು. ದೂಸರ ಮಾತಿಲ್ಲದೆ ಅಜ್ಜಿ ಕಾರಲ್ಲಿ ಕೂತರೆ ಗಿರಿಜಾ ಕೂಡ ಕೂತರು. ಇತ್ತ ಸಿರಿ ಗೋಳಾಟ ನೋಡಲಾಗ್ತಿಲ್ಲ ಸುಬ್ಬಿ ಕೆಂಪನಿಗೆ. ಎಷ್ಟೇ ಸಮಾಧಾನ ಪಡಿಸಿದ್ರೂ ಅವಳ ಅಳು ಸಂಕಟ ಕಮ್ಮಿ ಆಗ್ತಿಲ್ಲ. ಹೇಗೆ ಕಮ್ಮಿಯಾಗಲು ಸಾಧ್ಯ? ಅಷ್ಟು ಪ್ರೀತಿಸುವ ಗಂಡ ಕಾಣಿಸದಿದ್ರೆ. ಸುಬ್ಬಿ, ಅಜ್ಜಿ ಯಾಕೆ ಫೋನ್ ಮಾಡಿ ಪೊಲೀಸ್ ಕಂಪ್ಲೇಂಟ್ ಬೇಡ ಅಂದರು? ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಏನಾಗಿರೋದು? ವಿರಾಜ್ ಸರ್ಗೆ ಏನೋ ಆಗಿದೆ ಅಂತ ನನ್ನ ಮನಸ್ಸು ಒತ್ತಾಡ್ತಿದೆ. ಯಾಕೆ ನನ್ನ ಇವರು ತಡೀತಿದ್ದಾರೆ ಸುಬ್ಬಿ? ವಿರಾಜ್ ಸರ್ಗೆ ಶತ್ರುಗಳು ಹೆಚ್ಚು. ಅವರನ್ನು ಎದುರಲ್ಲಿ ಸೋಲಿಸೋಕ್ಕಾಗದೆ ಬೆನ್ನಿಂದ ಸಂಚು ಮಾಡಿದರೆ ಎಂದವಳ ಭುಜ ಮುಟ್ಟಿ, ಸಿರಿಯಮ್ಮ, ವಿರಾಜ್ ಅಣ್ಣವರು ಏನೇ ಮಾಡಿದ್ರು ಅದರಲ್ಲಿ ಅರ್ಥ ಇರುತ್ತೆ. ಅವರಿಗೂ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಿರುತ್ತೆ ಅಲ್ವಾ? ನೀವು ಚಿಂತೆ ಮಾಡಬೇಡಿ, ಅಣ್ಣವರು ಬರ್ತಾರೆ ಎಂದೇ ಧೈರ್ಯ ಹೇಳ್ತಿದ್ಲು ಸುಲ್ಫಿ. ಸಿರಿ ಹೃದಯ ತಡಿಬೇಕಲ್ವ? ಸಮಯ ಹೆಚ್ಚಾದಂತೆಲ್ಲ ಅವಳ ಭಯ ಹೆಚ್ಚಾಗ್ತಿತ್ತು. ಅವಳಿಗೆ ವಿರಾಜ್ನೊಮ್ಮೆ ನೋಡಿದರೆ ಸಾಕನ್ನಿಸ್ತು. ಯಾಕಾದರೂ ಇಲ್ಲಿಗೆ ಬನ್ನೋ ಎಂದು ತನ್ನನ್ನು ತಾನೇ ಬೈಕೊಳ್ತಾ ಇದ್ಲು. ಹೆಚ್ಚು ಕಮ್ಮಿ ವಿರಾಜ್ ಕಾಣಿಯಾಗಿ ಸುಮಾರು 7 ಗಂಟೆಗಳೇ ಕಳೆದಿತ್ತು. ಸಿರಿಗೆ ಅವನ ಸುಳಿವಿಲ್ಲ. ಜೊತೆಗೆ ಮನೆಯವರು ಪೊಲೀಸ್ ಕಂಪ್ಲೇಂಟ್ ಕೊಡಲು ಅನುಮತಿಸುತ್ತಿಲ್ಲ ಎನ್ನುವ ಕೋಪ, ಭಯ ಎರಡೂ ಒಟ್ಟೊಟ್ಟಿಗೆ ಬಂತು. ಅವನ ಜೊತೆಗೆ ಕಳೆದ ಕ್ಷಣಗಳೆಲ್ಲ ಇಂದಿಗೆ ಕೊನೆಯಲ್ಲ ತಾನೇ ಎನ್ನುವ ಅನುಮಾನವೇ ಬಂದ್ಬಿಟ್ಟಿತ್ತು. ಯಾಕೋ ಮನಸ್ಸು ಗಟ್ಟಿಯಾಯಿತು. ಇಲ್ಲೇ ಕೂತರೆ ಏನೂ ಪ್ರಯೋಜನವಿಲ್ಲ ಎನಿಸಿತು. ಹಾಗೆ ಕಣ್ಣುಡಿಸಿಕೊಂಡು ಎದ್ದು ನಿಂತಳು. ಸಿರಿಯಮ್ಮ, ದೊಡ್ಡಯಜಮಾನರು ಬರ್ತಾರೆ, ನೀವು ಎಲ್ಲಿಗೆ ಹೊರಟಿದ್ದೀರಿ ಎಂದು ಸುವಿ ಆತಂಕದಲ್ಲಿ ಕೇಳಿದಾಗ, ಬೇರೆ ದಾರಿ ಇಲ್ಲ ಸುವಿ, ಇವರೆಲ್ಲ ಬರೋ ತನಕ ಕಾಯೋಕ್ಕಾಗಲ್ಲ ನಾನು. ವಿರಾಜ್ ಸರ್ ಕಾಣಿಸ್ತಿಲ್ಲ. ನಾನು ಅವರ ಹೆಂಡತಿಯಾಗಿ ಈ ರೀತಿ ಅಳ್ತಾ ಕೂತ್ರೆ ಅವರು ನನಗೆ ಸಿಗಲ್ಲ. ನಾನು ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಎಂದಳು ಕಣ್ಣುರಿಸಿಕೊಳ್ಳುತ್ತಾ. ಅಜ್ಜಿ ಬೇಡ ಅಂದ್ರಲ್ಲ ಸಿರಿಯಮ್ಮ, ದೊಡ್ಡ ಯಜಮಾನರು ಕೂಡ ಬೇಡ ಅಂದ್ರಂತಲ್ಲ, ಮತ್ತ್ಯಾಕೆ ಎಂದು ಕೆಂಪ ಕೇಳಲು, ಕಳೆದೋಗಿರೋದು ನನ್ನ ಗಂಡ. ಮೊದಲೇ ಆ ಮನೆಯವ್ರಿಗೆ ವಿರಾಜ್ ಸರ್ ಮೇಲೆ ಕೋಪ ಇದೆ. ಅವರು ಅವ್ರ ಮನೆ ಮರ್ಯಾದೆ ನೋಡ್ತಾ ಇದ್ದಾರೆ. ನಾನು ವಿರಾಜ್ ಸರ್ನಷ್ಟೇ ನೋಡ್ತಾ ಇದ್ದೀನಿ. ಈಗ ನೀವು ಬಂದರೂ ಬಿಟ್ಟರು ನಾನು ಹೊರಟೆ ಎಂದು ಸರಸರನ್ನೇ ಹೊರಟು ನಿಂತಳು.
ಸುವಿ ಕೆಂಪ ಕೂಡ ಅವಳನ್ನ ಹಿಂಬಾಲಿಸಿದ್ರು. ಬಿರುಬಿರನೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿ ಸರಸರನೆ ಒಳನಡೆದವಳು ಕಾಲು ಯಾಕೋ ಈಗ ನಿಂತ್ಬಿಡ್ತು. ಕಾರಣ ಅವಳ ಕಣ್ಣಿಗೆ ಕಂಡಿತು ಬಲಮುರಿ. ಈ ಹಿಂದೆ ಆತನ ವರ್ತನೆ ಹೇಗಿತ್ತು ಎಂದು ನೆನೆದವಳಿಗೆ ಒಂಥರ ಹೆದರಿಕೆ ಆಯಿತು. ಅಲ್ಲೇ ಬೆವರುತ್ತಾ ನಿಂತ್ಬಿಟ್ಲು. ಅವಳ ಎಡಬಲಕ್ಕೆ ಸುವಿ ಕೆಂಪ ಕೂಡ ನಿಂತು ನೋಡ್ತಿದ್ರು. ಅವಳನ್ನ ನೋಡಿದ ಬಲಮುರಿ ಮಾತ್ರ ಅವಳನ್ನ ಅಡಿಯಿಂದ ಮುಡಿಯವರೆಗೂ ಮುಟ್ಟಿಸಿದ. ಅವನ ನೋಟವೇ ಒಂಥರ ಹಿಂಸೆ ಎನಿಸಿತು ಸಿರಿಗೆ. ಮಿಸ್ಸಸ್ ವಿರಾಜ್ ಸಿಂಹಾದ್ರಿ ಅವರು ಬರಬೇಕು ಬನ್ನಿ ಪ್ಲೀಸ್ ಎಂದು ಅವಳ ಹತ್ರಕ್ಕೆ ಅವನೇ ನಡೆದು ಬಂದ್ನು. ಹೇಳಿ, ನನ್ನಿಂದ ಏನಾಗಬೇಕು ಮಿಸ್ಸಸ್ ವಿರಾಜ್ ಸಿಂಹಾದ್ರಿ ಎಂದ. ಅದು ವಿರಾಜ್ ಸರ್ ಕಾಣಿಸ್ತಿಲ್ಲ ಎಂದಳು. ಅವನಿಗೆ ಆಶ್ಚರ್ಯ ಎನಿಸ್ಲಿಲ್ಲ. ಬದಲಾಗಿ ನಗುತ್ತಾ, ವಾಟ್, ವಿರಾಜ್ ಕಾಣಿಸ್ತಿಲ್ವಾ, ಯಾಕೆ ಎಂದ. ಯಾಕೆ ಅಂತ ಗೊತ್ತಿಲ್ಲ ಸರ್, ಅವರು ಬೆಳಿಗ್ಗೆಯಿಂದ ಕಾಣಿಸ್ತಿಲ್ಲ ಎಂದಳು. ಬೆಳಗ್ಗೆಯಿಂದ ಕಾಣಿಸ್ದೇ ಇದ್ರೆ ಈಗ ಯಾಕೆ ಬಂದು ಹೇಳ್ತಿದ್ಯಾ ಎಂದು ಏಕವಚನ ಬಳಸಿದ. ನಾನು ಮರ್ಯಾದೆ ಕೊಡ್ತಾ ಇದ್ದೀನಿ ಅಲ್ವಾ, ನೀವು ಹಾಗೆ ಮರ್ಯಾದೆ ಕೊಟ್ಟು ಮಾತಾಡಿ ಎಂದಳು. ತುಸು ಕೋಪ ಹೆಚ್ಚಾಗಿ ನುಡಿದಿದ್ಲು. ನಿನ್ನಂಥ ಸುಮಾರು ಕೇಸ್ಗಳನ್ನು ನೋಡಿದ್ದೀನಿ. ಹನಿಮೂನ್ ಅಂತ ಸುತ್ತೋಗಿ ಬರೋದು, ಗಂಡನನ್ನು ಮರ್ಡರ್ ಮಾಡಿ ಮನೆಗೆ ಹೋಗೋದು, ಮತ್ಯಾವನ ಜೊತೆಗೋ ಹೊಸ ಅಕೌಂಟ್ ಓಪನ್ ಮಾಡೋದು ಎಂದು ಆತ ಅಸಹ್ಯವಾಗಿ ಮಾತಾಡೋದು ಕೇಳ್ತಾ, ಸರ್, ನಮ್ಮ ಸಿರಿ ಅಮ್ಮನ ಬಗ್ಗೆ ಈ ರೀತಿ ಮಾತಾಡಬೇಡಿ, ಅಣ್ಣಾರಿಗೆ ಗೊತ್ತಾದರೆ ಆಮೇಲೆ ನಿಮ್ಮ ಕತೆ ಅಷ್ಟೇ ಎಂದ ಕೆಂಪ ಕೋಪದಿಂದ. ಅವನ ಕೆನ್ನಿಗೆ ಬಾರಿಸುವ ಬಲಮುರಿ, ಏನೋ ನನ್ನ ಹತ್ರ ಈ ಇನ್ಸ್ಪೆಕ್ಟರ್ ಬಲಮುರಿ ಹತ್ರನೇ ಆವಾಸ ಆಗ್ತೀಯಾ, ಎಷ್ಟು ಕೊಟ್ಲು ನಿನಗೆ, ಹೇಳೋ ಎಷ್ಟು ಕೊಟ್ಲು ಎಂದು ಅಮಾಯಕ ಕೆಂಪನನ್ನ ಹಿಂಸಿಸುವಾಗ, ಬಿಡಿ ಸರ್, ನನ್ನ ಗಂಡನ ಬಿಟ್ಬಿಡಿ, ಪ್ಲೀಸ್ ಬಿಡಿ ಎಂದು ಸುವಿ ಕೈ ಮುಗಿದು ಅಳುತ್ತಾ ಕೇಳ್ಕೊಳ್ತಾಳೆ. ಅಳುತ್ತಾ ಕೈ ಹುಟ್ಟಿದವಳ ನೋಡ್ತಾ, ಗಂಡನ ನಿನ್ಗಷ್ಟೇ ಗಂಡಸ್ತನ ತೋರ್ಸೋಕೆ ಹೇಳು, ನನ್ನ ಬಳಿ ತೋರಿಸಿದ್ರೆ ಎಂದು ಮತ್ತೆ ಕೆಟ್ಟದಾಗಿ ನುಡಿದು ಸಿರಿ ಕಡೆ ನೋಡ್ತಾ, ಹೇಳು, ಏನು ಮಾಡಿದೆ ನಿನ್ನ ಗಂಡನನ್ನು ಎಂದು ಕೇಳ್ತಾ ಹತ್ರ ಬರಲು, ನಾನೇನು ಮಾಡ್ತೀನಿ ಸರ್, ಅವ್ರು ನನ್ನ ತಾಳಿ ಕಟ್ಟಿರೋ ಗಂಡ, ನನ್ನ ವಿರಾಜ್ ಸರ್ಗೆ ಏನು ಮಾಡ್ತೀನಿ ಎಂದು ಅಳುತ್ತಾ ಕೇಳಿದ್ಲು. ಅದನ್ನು ನಿನ್ನ ಬಾಯಲ್ಲೇ ಹೇಳಿಸ್ಬೇಕಾ ಹೆಸರು ರಮಣಕಾಂತ್ ಎನ್ನುತ್ತಾ ಅವಳನ್ನೇ ನುಂಗಾಕುವ ಹಾಗೆ ನೋಡ್ತಾ, ನಿನ್ನ ತಾಯಿ ಒಂದು 5-6 ವರ್ಷದ ಹಿಂದೆ ತೀರೋದ್ರು ಅಲ್ವಾ ಎಂದ. ಹೌದು ಸರ್ ಎಂದಳು. ಆಕ್ಸಿಡೆಂಟ್ ಆದಾಗ ನಿಮ್ಮ ಅಪ್ಪನ ಕಾಲು ಹೋಯ್ತಲ್ವಾ ಎಂದ. ಹೌದು ಸರ್ ಎಂದಳು. ಆಕ್ಸಿಡೆಂಟ್ ಯಾರು ಮಾಡಿದ್ದು ಅಂತ ವಿಚಾರಣೆ ಮಾಡಿದ್ರಾ ಎಂದವನಿಗೆ. ಅಪ್ಪನಿಗೆ ಕಾಲು ಹೋಯ್ತು, ನಮ್ಮವರು ಅಂತ ಸ್ಟೇಷನ್ ತನಕ ಬಂದು ಕಂಪ್ಲೇಂಟ್ ಕೊಡೋಕ್ಕೆ ಯಾರೂ ಸಹಾಯ ಮಾಡಲಿಲ್ಲ. ಅಕ್ಕಪಕ್ಕದವ್ರ ಜೊತೆಗೆ ಬಂದಿದ್ದೆ, ಆದರೆ ಅದು ಬ್ರೇಕ್ ಫೇಲ್ ಆಗಿ ಗಾಡಿ ಓಡಿಸಿದ್ದು ಅಂತ ವಾಪಸ್ ಕಳಿಸಿದ್ರು. ನಾವು ಸಿರಿವಂತರಲ್ಲ, ಹೀಗಾಗಿ ನಾವು ಹೋರಾಟ ಮಾಡೋಕ್ಕಾಗಲಿಲ್ಲ. ಅದಲ್ಲದೆ ಆಮೇಲೆ ನನ್ನ ಅತ್ತೆ ಮಗ ಅಪ್ಪನ ಕಾಲು ಆಪ್ರೇಷನ್ ಆಗುವಾಗ ನನಗೆ ಸಿಕ್ಕಾಪಟ್ಟೆ ತೊಂದರೆ ಮಾಡ್ತಿದ್ದ. ಅದೆಲ್ಲ ನೋಡಿ ಅಪ್ಪ ಈ ಊರು ಬಿಟ್ಬಿಡೋಣ ಅಂದರು. ನಾವು ಇಲ್ಲಿಂದ ಹೋಗೋ ಪ್ಲ್ಯಾನ್ ಮಾಡಿದ್ವಿ ಎಂದು ವಿವರಿಸಿದ್ಲು. ಆದರೆ ಆಕ್ಸಿಡೆಂಟ್ ಮಾಡಿದವ್ರ ಮೇಲೆ ನಿನಗೆ ಕೋಪ ಇಲ್ವಾ ಎಂದು ಕೇಳಿದಾಗ, ಸಿಕ್ಕಾಪಟ್ಟೆ ಕೋಪ ಇದೆ, ಆದರೆ ಈಗ ಅದೆಲ್ಲ ಯಾಕೆ ಕೇಳ್ತಾ ಇದ್ದೀರಾ ಎಂದು ಆಶ್ಚರ್ಯದಿಂದ ಕೇಳಿದ್ಲು. ಪಾಯಿಂಟ್ ಇದೆ ಸರಿ ಎನ್ನುತ್ತಾ ಒಂದು ಫೈಲ್ ತರುವ ಬಲಮುರಿ ಅವಳ ಕೈಗಿಟ್ಟ. ಆ ಫೈಲ್ ನೋಡ್ತಾ, ಏನು ಸರ್ ಇದು ಎಂದವಳಿಗೆ. ಅದು ನಿಮ್ಮ ಅಮ್ಮನ ಆಕ್ಸಿಡೆಂಟ್ ಕೇಸ್ ಫೈಲ್ ಎಂದ. ತಕ್ಷಣ ತೆರೆದು ನೋಡಲು ಆರಂಭಿಸಿದ್ಲು. ಅದರಲ್ಲಿ ಆಕ್ಸಿಡೆಂಟ್ ಆಗಿದ್ದರ ಬಗ್ಗೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಫೋಟೋ, ಆಕ್ಸಿಡೆಂಟ್ ಮಾಡಿದ ವ್ಯಕ್ತಿಯ ಡೀಟೇಲ್ಸ್ ಇತ್ತು. ಆ ವ್ಯಕ್ತಿಯ ಹೆಸರು ನೋಡ್ತವಳೆ, ವಿರಾಜ್ ಸಿಂಹಾದ್ರಿ ಎಂದು ಆತಂಕಗೊಂಡಳು. ತಕ್ಷಣ ಅವಳ ಕೈಯಲ್ಲಿದ್ದ ಫೈಲ್ ನೆಲ ನೋಡಿದ್ರೆ ಬಲಮುರಿಗೆ ಗೆದ್ದ ನಗು. ಅಮ್ಮನ ಆಕ್ಸಿಡೆಂಟ್ ಮಾಡಿದ್ದು ವಿರಾಜ್ ಸರ, ನನ್ನ ಅಪ್ಪನ ಕಾಲಿಗೆ ಆಕ್ಸಿಡೆಂಟ್ ಆಗಿ ಕಾಲೋಗೋ ಕಾರಣ ವಿರಾಜ್ ಸರ ಎಂದು ಅಳುತ್ತಾ ಅಲ್ಲೇ ಕುಸಿದು ಕುಳಿತಳು. ಮುಂದೆ ಹಾಗಾದರೆ ವಿರಾಜ್ ಕಾಣೆಯಾಗೋದಕ್ಕೆ ಕಾರಣ ಏನು ನೋಡೋಣ, ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.